ಶಿವ ಮೆಚ್ಚಿದನಂತೆ ಅಂತ ತಿತ್ತು ಫಸ್ಟು. ಯಾರು ಮೆಚ್ಚಲಾರದ ಹೂವನ್ನು ವಿಷ್ಣು ಮೆಚ್ಚಿದನಂತೆ. ಅದೇ ಸಂಪಿಗೆ, ಇದು ಸಂಪಿಗೆಗಾಗಿ ಕದನ ಅಂತ ಒಂದು ಕಾನ್ಸೆಪ್ಟ್ ಸರ್. ಇದು ಸರ್ ಈಗ ಹೆಣ್ಣು ದ್ರೋರಣೆ ನಡೀತಿದೆಯಾ ಗೊತ್ತಾ? ಇದು ಶಾಪಗ್ರಹಿಣಿ ಅಂತ ಬರುತ್ತೆ. ಈ ಸಂಪಿಗೆ ಏನಂದರೆ ಎಲ್ಲೇ ಇದ್ರೂ ಅದನ್ನು ರಿಜಿಸ್ಟ್ರು ಮಾಡಲ್ಲ, ಅದು ಒಳ್ಳೆ ಘಮ ಕೊಡುತ್ತೆ, ಯಾರು ರಿಜಿಸ್ಟ್ರು ಮಾಡಲ್ಲ. ಅದೊಂದು ಹೂವು ಅಂತ ಒಂದು ಎಲ್ಲೂ ತಂದು ಮಾರೋದಿಲ್ಲ, ರೇರ್ ಅದನ್ನು. ಅದಕ್ಕೆ ಯಾರು ಇಷ್ಟ ಆದರೆ ಅದಕ್ಕೆ ಯಾರು ಓಕೆನಾ? ಇದು ಸಂಪಿಗೆ ಕಾಲದಲ್ಲಿ ಎಲ್ಲ ಮರದಲ್ಲೂ ಇಲ್ಲೇ ಎಷ್ಟೊಂದು ವಿಜಯನಗರದಲ್ಲೇ ಹುಡುಕಿದ್ರೆ ನಿಮ್ಗೊಂದು 50 ಮರ ಸಿಗುತ್ತೆ. 50 ಮರದಲ್ಲೂ ಇವಾಗ ಸಂಪಿಗೆ ಕಾಲ ಆಗಿದೆ, ಸಂಪಿಗೆ ಹೂ ಬಿಟ್ಟಿರುತ್ತೆ. ನೆನ್ನೆ ತಾನೇ ನಮ್ಮ ಮನೆಗೆ ತಗೊಂಡೋಗಿದ್ದೀನಿ ನಾನು ಸಂಪಿಗೆ. ಗೊತ್ತು ಸರ್. ಇದನ್ನ ಬರೋದೇನು ಇವಾಗ ಮೇಡಮ್ ಒಂದು ಫಸ್ಟು ನಾನೇ ಮಾತಾಡೋಕ್ಕೆ ಶುರು ಮಾಡಿದ್ದೀನಿ. ಫಸ್ಟ್ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡೋಂಥ ನನ್ನ ದೇವ್ರ ದರ್ಶನ್ ಸರ್, ಆಗ ಇಲ್ಲಿ ಬಂದಿರೋಂಥ ನೀವುಗಳು, ದರ್ಶನ್ ಸರ್ ಫ್ಯಾನ್ಸ್ಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇರೋಂಥ ಎಲ್ಲ ಕಡೆಯಿಂದ ನಮ್ಮ ಅಣ್ಣಂದ್ರೆ ಎಲ್ಲರೂ ಬಂದಿದ್ದಾರೆ. ಅಣ್ಣ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಂಪಿಗೆ ಅನ್ನೋ ಸಬ್ಜೆಕ್ಟ್ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ, ಬಿಕಾಸ್ ಇವಾಗ ಹೆಣ್ಮಕ್ಳಿಗೆ ನೀವು ಎಷ್ಟೇ ಸಲನೂ ಇದಾಗಬಾರ್ದು ಅಂತ ಇದನ್ನು ಅಫ್ಕೋರ್ಸ್ ಅದು ಆಗ್ತಾ ಇದೆ. ರೀಸೆಂಟಾಗಿ ಎಲ್ಲೋ ಒಂದು ಕಡೆ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡಿ ವಿಡಿಯೋ ಮಾಡಿ ಬಿಡೋ ಲೆವೆಲಿಗೆ ಹೋಗ್ತಾ ಇದೆ. ಬಿಕಾಸ್ ಸಂಪಿಗೆ ಅನ್ನೋದು ಹೂವು ಅಂದರೆ ಅದೊಂದು ಹೆಣ್ಣು. ಆ ಹೆಣ್ಣನ್ನು ಇದ್ರ ನಾವೇನು ಹೇಳಕ್ ಹೊರಟಿದ್ವಿ ಅಂದರೆ, ಕೆಲವೊಬ್ರು ಮಾತಾಡ್ಸಾ ಇದ್ದಾರೆ, ಕೆಲವೊಬ್ರು ಮುಟ್ಟಕ್ಕೆ ಅಂದರೆ ಅನುಭವಿಸ್ತವ್ರು ಸಾಯ್ತಾರೆ, ಮಾತಾಡಿದವರು ಸಾಯ್ತಾರೆ. ಆ ಒಂದು ಸಾರಾಂಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಬಿಕಾಸ್ ಇದು ಕಂಟೆಂಟ್ ವೈಸ್ ಹೇಳಬೇಕು ಅಂದರೆ ಒಂದು ಹೆಣ್ಣಿನ ಬಗ್ಗೆ, ಸಂಪಿಗೆ ಅನ್ನೋದೊಂದು ಹೂವು, ಅದನ್ನು ಒಂದು ಹೆಣ್ಣಿಗೆ ಹೋಲಿಸಿ ಆ ಮಹತ್ವ ಏನಿದೆ ಅಂತ ತೋರ್ಸಕ್ಕೆ ಹೋಗ್ತಾರೆ ಅಂತ ಸಿನಿಮಾ. ಅದಾದ್ಮೇಲೆ ಇವಾಗ ನಮ್ಮ ಡೈರೆಕ್ಟರ್ದೊಂದು ಅಂದರೆ ನಮ್ಮ ಡೈರೆಕ್ಟ್ ಕಥೆ ವೈಸು ಟೆಕ್ನಿಕಲ್ ವೈಸ್ ಎಲ್ಲ ತುಂಬ ಸ್ಟ್ರಾಂಗು. ಬಟ್ ಅವ್ರಿಗೆ ಏನಾದರೂ ಸ್ವಲ್ಪ ಜಾಸ್ತಿ ಕ್ಯಾಮ್ರಾಗಳೆಲ್ಲ ನೋಡ್ಬಿಟ್ರೆ ಸ್ವಲ್ಪ ನರ್ವಸ್ ಆಯಿತು. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅವ್ರಿಗೆ, ಸೊ ಅದರಿಂದ ಸ್ವಲ್ಪ ನರ್ವಸ್ ಆದರು. ಅದಾದಮೇಲೆ ಇವರು ಗಿರಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣ, ನನ್ನ ಟೀಚರು, ಎಲ್ಲನೂ ನನ್ನ ಸಿನಿಮಾ ಡೈರೆಕ್ಟ್ರು ಎಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಬ್ರು ಗುರು ನನಗೆ, ರುದ್ರಣ್ಣ ಅಂದ್ಬಿಟ್ಟು. ನಮ್ಗೆ ಎಲ್ಲರದು ಒಂದು ಟೀಮ್ ಜರ್ನಿ ಬಂದ್ಬಿಟ್ಟು ಒಂದು 8 ಇಯರ್ಸ್ ಜರ್ನಿಲಿ 2-3 ಸಿನಿಮಾ ಎಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಬಿಕಾಸ್ ನಾವು ಬರೀ ಸಿನಿಮಾ ಮಾಡಬೇಕು ಅಂತ ಬಂದಿದ್ರೆ ಇಷ್ಟೊತ್ತಿಗೆ 4-5 ಸಿನಿಮಾ ಮಾಡಿರ್ತಿದ್ವಿ. ಬಿಸ್ನೆಸ್ ಮಾಡಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಹೆಂಗಾಗಿದೆ ಅಂದರೆ, ಹೊಸಬ್ರಿಗೆ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಸಿನಿಮಾ ಮಾಡೋಕ್ಕೆ ಆಗ್ತಾ ಇಲ್ಲ. ಹೊಸಬ್ರುಗಳಿಗೆ ಆ ಪೇನ್ಗಳು ಮೇಡಮ್. ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್ ಆಗಿ ಒಬ್ರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ನಾನು ಕರ್ಕೊಂಡ್ಬಂದು, ಸಾರ್ ಸಿನಿಮಾ ಮಾಡಬೇಕು, ಸಿನಿಮಾ ಅರ್ಧಕ್ಕೆ ತೊಗೊಂಡ್ಬಂದ್ವಿ, ಮುಹೂರ್ತ ಆಯಿತು, ಒಂದು 20 ದಿನ ಶೂಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಪೇಮೆಂಟ್ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ಇದೆಲ್ಲಾನು ಆದ್ಮೇಲೆ ಥಿಯೇಟ್ರಿಗೆ ತೊಗೊಂಡ್ಮೇಲೆ ಇನ್ನೊಂಥರ ಪ್ರಾಬ್ಲಮ್. ರೀಸೆಂಟಾಗಿ ದೊಡ್ಡ ಮನುಷ್ಯ ಅನ್ನೋದೊಂದು ಸಿನಿಮಾ ಪ್ರಾಬ್ಲಮ್ ಆಯಿತು. ಆ ಥರ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ದಾಟಿ ನಾವು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಜನಗಳಿಗೆ ಅಲ್ಲಿ 2 ಥರ ಇರುತ್ತೆ. ಅಕಸ್ಮಾತ್ ಜನಗಳು ನಮ್ಮನ್ನು ತಗೊಳ್ಳಿಲ್ಲ ಅಂದರೆ, ಯಾಕಂದ್ರೆ ಜನಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ತಗೋಬೇಕು ಅಂತ ಹೇಳಕ್ ನಾವು ಯಾರು ಅಲ್ಲ. ನಾವು ಅವ್ರಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಅವ್ರು ಕಾಸು ಕೊಟ್ಟು ಸಿನಿಮಾ ನೋಡ್ಬೇಕು ಅನ್ನೋ ಒಂದು ರೀಸನ್ಗೆ ನಾವು ಸಿನಿಮಾ ಮಾಡೋದು. ಅದ್ರಲ್ಲಿ ನಾವು ಏನು ಮೆಸೇಜ್ ಕೊಡ್ತಾ ಇದೀವಿ, ಆ ಸಿನಿಮಾಯಿಂದ ಅವ್ರು ಏನು ತಗೊಂಡು ಹೋಗ್ತಾವ್ರು, ಅಟ್ಲಿ ಏನೋ ಒಂದು ತಗೊಂಡು ಹೋಗೋಕ್ಕಾಗಿಲ್ಲ, ಮೆಸೇಜ್ ಹೇಳೋಕ್ಕಾಗಿಲ್ಲ ಅಂದ್ರು ಆ 2.5 ಗಂಟೆ ಬಂದು ಆ ವ್ಯಕ್ತಿ ನಮ್ಗೆ ಟೈಮ್ ಕೊಡ್ತಿದಾರ, ಅಷ್ಟು ಏನೋ ಸ್ಟ್ರೆಸ್ಸಲ್ಲಿ ಅವ್ರದ್ದೆಲ್ಲಾನು ಬಿಟ್ಟು ನಮ್ಗೆ ಬಂದು ಟೈಮ್ ಕೊಡ್ತಾವ್ರೆ ಅಂತಂದ್ರೆ, ಆ ಟೈಮ್ನ ಅವ್ರು ಕೊಡೋವಂಥ ದುಡ್ಡನ್ನ ನಾವು ಫುಲ್ಫಿಲ್ ಮಾಡ್ತಾ ಇದೀವಿ ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಜೊತೆಗೆ ಬಿಸ್ನೆಸ್ ಮಾಡಕ್ ಬಂದಿದ್ದೀವಿ ಸರ್. ಮಾತಾಡೋದಾದ್ರೆ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡಿ, ನಮ್ಗೆ ಗೊತ್ತಿಲ್ಲ ಸರ್ ಮೇಡಮ್. ಓಕೆ ಅಂದ್ರೆ ಅವರು ಕ್ಲಾರಿಟಿ ಇದು ಸಬ್ಜೆಕ್ಟ್ ವೈಸ್ ಕೇಳುವಾಗ ಕ್ಲಾರಿಟಿ ಇಲ್ಲ. ನನ್ನ ಹೆಸರು ವರ್ಧನ್ ಅಂತ, ನನ್ನ ಮೂಲತಃ ಹಾಸನ್. ಅವನು ನನ್ನ ಜರ್ನಿ ಇಂಡಸ್ಟ್ರಿಲಿ ಇವಾಗ ಆಲ್ಮೋಸ್ಟ್ 8 ಇಯರ್ಸ್ ಜರ್ನಿ ಆಗ್ತಾ ಇದೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕಿರಿಕ್ ಪಾರ್ಟಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಒಂದು 4-5 ಸಿನಿಮಾ ಅಸಿಸ್ಟೆಂಟ್, ಅಸೋಸಿಯೇಟ್. ಅದಾದ್ಮೇಲೆ ಗಿರಿಯಣ್ಣ ಅವ್ರ ಜೊತೆನೇ ಜರ್ನಿ ಮಾಡ್ಕೊಂಡು ಬಂದು ನನ್ಗೆ ಇದ್ದಿದ್ದು ಫಸ್ಟಿಂದಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ. ಇವಾಗ ಆರ್ಟಿಸ್ಟ್ ಆಗೋಕ್ಕೆ ನನಗೆ ನನ್ನ ಗುರುಗಳ ಸ್ಥಾನದಲ್ಲಿ ಒಂದು 2-3 ಜನ ಡೈರೆಕ್ಟರ್ಗಳಿದ್ದಾರೆ. ಫಸ್ಟ್ ಗಿರಿಯಣ್ಣ, ಪ್ರಸಾದ್ ಸರ್, ಆಮೇಲೆ ಸೇತು ಬ್ರೋ ಅಂತ ಇದ್ದಾರೆ. ಈ ಥರ ಅವ್ರಗಳ ಜೊತೆ ಆ ಬಾಂಡಿಂಗ್ನ ಬೆಳೆಸ್ಕೊಂಡು ಏನೋ ಅಲ್ದಿರೋನ್ನ ಕರ್ಕೊಂಬಂದು, ಆಯ್ತು ನೀನು ಈ ಸಿನಿಮಾದಲ್ಲಿ ನೀನು ಲೀಡಾಗಿ ಮಾಡು ಅನ್ನೋ ಶಕ್ತಿ ತುಂಬಿದ್ದಾರೆ. ಅದೇನೋ ಮಾಡಕ್ಕೆ ಹೋದಾಗ, ಇಲ್ಲ ನಿನ್ಗೆ ಯಾರು, ನೀನು ಅಪ್ಪ ಅಲ್ಲ ಮಗ ಅಲ್ಲ ಏನೂ ಅಲ್ದೇನೆ ರುದ್ರನ ನಂಬಿಕೆ ಇಟ್ಬಿಟ್ಟು ನಮಗೆ ಮಾಡಿ ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅನ್ನ ಹಾಕೋ ಅಂತ ಕೆಲಸ ಮಾಡ್ತಿದ್ದಾರೆ. ಜೀವನದಲ್ಲಿ ಬದುಕಿರೋರ್ಗೋಣ ನಿಮ್ಮ ಋಣ ಯಾವತ್ತೂ ಮರೆಯಲ್ಲ. ರುದ್ರಣ ಅಂತಲ್ಲ, ನಮ್ಮನ್ನು ನಂಬ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ನಮಗೆ ಅನ್ನ ಹಾಕೋ ಅಂತ ಕೆಲಸ ಮಾಡಕ್ ಬಂದ್ರು, ಅದಕ್ಕೆ ಸಪೋರ್ಟ್ ಮಾಡೋ ಅಂಥವ್ರಾದ್ರೂ ಯಾರನ್ನು ಈ ಜೀವ ಇರೋವರೆಗೂ ಮರೆಯಲ್ಲ. ನಾ ಇಷ್ಟೇ ಮೇಡಮ್ ಮಾಡಿದ್ದೆ. ಈ ಸಡನ್ ಆಗಿ ಇವಾಗ 1 ಮಂತ್ ಶೂಟ್ ಸ್ಟಾರ್ಟ್ ಮಾಡಬೇಕು ಅಂತ 1.5 ಮಂತ್ ಅಲ್ಲಿ ಆಲ್ಮೋಸ್ಟ್ 12 kg ವೆಯ್ಟ್ ಲಾಸ್ ಮಾಡಿದ್ದೀನಿ ಸರ್. ಅದಾದ್ಮೇಲೆ ಪ್ರಿಪ್ರೇಷನ್ ರಿಹರ್ಸಲ್ಸ್ ನಡೀತಾ ಇದೆ. ಇದರಲ್ಲಿ ಫುಲ್ ಸಾಂಗ್ಸ್, ತುಂಬಾ ಡ್ಯಾನ್ಸ್ಗಳು, ಈ ಥರದ್ದೇನಿಲ್ಲ. ಸಾಂಗ್ಸ್ ಇರುತ್ತೆ ಬಟ್ ತುಂಬಾ ಡ್ಯಾನ್ಸ್ಗಳೇನು ಅಷ್ಟು ಯೂಸ್ ಆಗಿ ಡ್ಯಾನ್ಸ್ ಬೇಕು ಅನ್ನೋ ಥರದ್ದೇನಿಲ್ಲ. ಬಟ್ ಪ್ರಿಪ್ರೇಷನ್ಸ್ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅದ್ರ ಜೊತೆಗೆ ಆಸ್ ಎ ಟೀಮ್, ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಮೇತ ಅಣ್ಣನ ಜೊತೆ ಕೂತ್ಕೊಂಡು ಡೈಲಾಗ್ಸ್ ಇರ್ಬೋದು ಅಥವಾ ಯಾವುದೇ ಕೆಲಸ ಆದ್ರು ಸರ್. ಇವಾಗ ನಾನು ಆರ್ಟಿಸ್ಟ್ ಅಂದಮೇಲೆ ಅದೇ ಅಂತ ಇಲ್ಲ ಸರ್. ಇವಾಗ ಇಲ್ಲಿ ನೀವು ಬಂದು ನೋಡಿದ್ರಲ್ಲ, ಟೇಬಲ್ ಎತ್ತಿಡ್ಬೇಕಂದ್ರೆ ಅದು ಕೆಲಸನ ಮಾಡಬೇಕು. ನಾನು ಬಣ್ಣ ಹಚ್ಕೊಂಡ ಕಲಾವಿದ, ಬಟ್ ಹಿಂದೆ ಒಬ್ಬ ಕೆಲಸಗಾರ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ ಸರ್.
ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಒಂದು ಹೆಣ್ಣನ್ನ ತುಂಬಾ ಗೌರವದಿಂದ ಇಷ್ಟಪಟ್ಟರೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟೆಲ್ಲ ಹೋರಾಡುತ್ತೆ. ಬಿಕಾಸ್ ಈ ತರ ಹೋಗುವಂತ ಕ್ಯಾರೆಕ್ಟರ್ ಸರ್. ಡೈರೆಕ್ಟರ್ ಮಾಡ್ತಾರೆ. ಇಶಾನಿ ಆಗಿರ್ಬೋದು, ರಾಹುಲ್ ಡಿಟೋ ಆಗಿರ್ಬೋದು, ಇವ್ರದ್ದೆಲ್ಲ ಆಲ್ಬಮ್ಸ್ ಅಂದ್ಗಳನ್ನ ನಾನು ಡೈರೆಕ್ಟ್ ಮಾಡ್ತಿದ್ದೆ. ಇವಾಗ ನಂದಿದ್ದು ಮೊದಲನೇ ಸಿನಿಮಾ, ಬಟ್ ಇದಕ್ಕಿಂತ ಬಿಫೋರು ಮದ್ದೂರು ಒಡೆಯ ಮತ್ತು ಮಹಾಕಾಳಿಪುತ್ರ ಅಂತ ಸಿನಿಮಾ ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಶೂಟಲ್ಲಿದೆ. ಬಟ್ ಇದನ್ನು ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು ದಸರಾಗೆ ಬರಬೇಕು ಅಂದ್ಬಿಟ್ಟು ಒಂದೇ ಒಂದು ಪ್ಲ್ಯಾನ್ ಇಟ್ಕೊಂಡು ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಹೆಂಗೆ ಮಾಡ್ಬೋದು ಅನ್ನೋದನ್ನ ಹೊಸ ತಂಡ ಇಟ್ಕೊಂಡು ಅದಾದಮೇಲೆ ಹೊಸ ಪ್ಲ್ಯಾನ್ ತಗೊಂಡು ಆಮೇಲೆ ಟೆಕ್ನಿಕಲ್ ಆಗಿ ಹೊಸದಾಗಿ ತಗೊಂಡು ಬರ್ತಾ ಇದ್ದೀವಿ. ಇದನ್ನು ಈ ಸಂಪಿಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ಸಂಪಿಗೆ ಅನ್ನೋದು ಬಂಧನದಲ್ಲಿರೋ ಒಂದು ಸಂಪಿಗೆ, ಅದನ್ನು ಬಿಡುಗಡೆ ಕೊಡೋ ಒಬ್ಬ ವಿಷ್ಣು. ಇದು ವಿಷ್ಣು ಮೆಚ್ಚಿದ ಸಂಪಿಗೆ ಅನ್ನೋದು ಕಾನ್ಸೆಪ್ಟ್. ಇದು ಬೇರೆ ಯಾರು ಮಾಡಿದ್ದೀರಾ? ಇದನ್ನ ಕಂಪ್ಲೀಟ್ ಮೇಲ್ಕೋಟೆಲ್ ಶೂಟ್ ಮಾಡಬೇಕು ಅಂತಿರೋದು ನಾವು. ಅದನ್ನ ಬಿಟ್ಟರೆ ಕೇರಳದಲ್ಲಿ ಕಣ್ಣೂರನಲ್ಲಿ ಶೂಟ್ ಮಾಡಬೇಕು ಅಂತಿರೋದು. ಆಮೇಲೆ ಇನ್ನೊಂದು ಏನಂದ್ರೆ ಇದನ್ನ 20 ಡೇಸಲ್ಲಿ ಒಂದು ಸಿನಿಮಾ ಮುಗಿಸ್ಬೋದು ಅನ್ನೋದನ್ನ ಹೊಸದಾಗೆ ಪ್ಲಾನ್ ಮಾಡ್ಕೊಂಡು ಬರ್ತಿರೋ ಕಾನ್ಸೆಪ್ಟ್. ಸರ್ ಸಂಪಿಗೆ ಅನ್ನೋ ಕ್ಯಾರೆಕ್ಟರ್ನ ಇನ್ನೊಂದು ನಾವು ಹೆಂಗಂದ್ರೆ ಚಾಪ್ಟರ್ ಬೈ ಚಾಪ್ಟರ್ ನಾವು ರಿವೀಲ್ ಮಾಡಬೇಕು ಅಂತಿದ್ವಿ. ಅದಕ್ಕೋಸ್ಕರ ಸರ್. ಸಂಪಿಗೆ ಶಾನಿಯವರ ಇಲ್ಲ ಮಿಸ್ಟ್ರಿ ಕಾನ್ಸೆಪ್ಟ್ ಸರ್ ಇದು. ಈ ಸಂಪಿಗೆ ಕ್ಯಾರೆಕ್ಟರ್ ಏನಿದ್ದಾಳೆ, ಅವಳು ಯಾವ ಥರ ಬಂಧನದಲ್ಲಿ ಇದ್ಲು, ಅವಳು ಹೆಂಗೆ ಈಚೆ ಬರ್ತಾಳೆ ಇದ್ರೊಳಗೆ ಅನ್ನೋದಕ್ಕೆ ವಿಷ್ಣು ಹೆಂಗೆ ಅದನ್ನು ಸಾಥ್ ಕೊಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್. ಇದರಿಂದ ಏನಾದರೂ ಒಂದು ಪರಿಹಾರ ಇದೆಯಾ ಅಥವಾ ಇಶ್ಯೂ ಆಗಿದೆ ಅಂತ ಅಷ್ಟೇ ಹೇಳೋದು? ಇಲ್ಲ, ಪರಿಹಾರ ಇದೆ. ಇದನ್ನು ಹೆಂಗೆ ಬಿಡುಗಡೆ ಸಿಗತ್ತೆ, ಒಬ್ಬ ಬಂಧನದಲ್ಲಿರೋ ಒಬ್ಬ ಸಂಪಿಗೆಗೆ ಹೆಂಗೆ ಬಿಡುಗಡೆ ಸಿಗತ್ತೆ ಅನ್ನೋದು ಸಿಗತ್ತೆ ಸರ್. ಇಲ್ಲ ಸರ್, ಯಾವುದೇ ಥರನೂ ರಿಯಲ್ ಕಾನ್ಸೆಪ್ಟ್ ಥರ ಯಾವುದೂ ಇಲ್ಲ. ಇದು ನಮ್ಮ ಸವಿವಾಗಿ ಮಾಡಿರೋದು. ಹೌದು ಸರ್, ಈ ದಸರಾಗೆ ಬರಬೇಕು ಅಂತ ಪ್ಲಾನ್ ಇರೋದು ಸರ್ ನಮ್ದು. ಈಗ ನೀವು ಆಲ್ಬಮ್ ಸಾಂಗ್ಗೆ ಮಾಡಿರೋದ್ರಿಂದ ಹಾಡುಗಳು ಜಾಸ್ತಿ ಇದೆ ಅನ್ಸುತ್ತೆ. ಇಲ್ಲ, ಒಂದೇ ಸಾಂಗ್. ನಾವು ಸಾಂಗ್ ಮೇಲೆ ಜಾಸ್ತಿ ಇದು ಕೊಟ್ಟಿಲ್ಲ, ಒಂದು ಸಾಂಗಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ. ಕತೆ ಮೇಲೆ ಫೋಕಸ್ ಮಾಡಿದ್ವಿ ನಾವು. 20 ದಿನದಲ್ಲಿ ಶೂಟಿಂಗ್ ಮಾಡುವಂಥ ಎಲ್ಲ ಬಜೆಟ್ ಪ್ಲಾನ್ ಹೇಗೆ ಅದು? ಸರ್ ಪ್ರಾಪರ್ ಪ್ಲ್ಯಾನ್ ಇದ್ದಾಗ ನಮಗೆ ಸರ್ 40 ದಿವಸ 50 ದಿವಸ ಬೇಕಾಗಿಲ್ಲ ಸರ್. ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರಾಪರ್ ಪ್ಲ್ಯಾನ್ ಆಗಿದ್ದರೆ ಫಸ್ಟೇ ಬಿಫೋರೇ ಶೂಟಿಗಿಂತ ಮುಂಚೆ 10 ದಿವಸದಲ್ಲೂ ಮುಗಿಸ್ಬೋದು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ. ಸುಮಾರು ಸೀನ್ ಬರ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಟ್ರೈ ಮಾಡೋಣ ಅದಲ್ಲ ಸರ್. ನಮ್ಮ ಸಿನಿಮಾಗೆ ಏನು ಬೇಕು, 2 ಗಂಟೆ ಜನಗಳಿಗೆ ಏನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಷ್ಟು ಸಿಕ್ಕಿದ್ರೆ ಸಾಕಾಗಿತ್ತು ನಮಗೆ. ಅದನ್ನು ಪ್ಲ್ಯಾನ್ ಇದೆ ಸರ್. ಇನ್ಯಾರಿದ್ದಾರೆ ಸರ್ ಇದರಲ್ಲಿ ಒಂದು 10 ಜನ ನಿನ್ನ ರಿವೀಲ್ ಮಾಡೋದಿಲ್ಲ. ಬಟ್ ಇವಾಗ ವರ್ಧನ್ ಅಂದ್ಬಿಟ್ಟು, ದರ್ಶನ್ ಅಂದ್ಬಿಟ್ಟು, ಪ್ರಜ್ವಲ್ ಅಂದ್ಬಿಟ್ಟು, ಪ್ರವೀಣ್ ದಾವಣಗೆರೆ ಅಂದ್ಬಿಟ್ಟು ಇಷ್ಟು ಜನ ಕ್ಯಾರೆಕ್ಟರ್ ಇದ್ದಾರೆ ಸರ್ ಇಲ್ಲಿ. ಇವ್ರದ್ದು ಫಸ್ಟ್ ಚಾಪ್ಟರಲ್ಲಿ ನಾವು ರಿಲೀಸ್ ಮಾಡ್ತೀವಿ ಇನ್ನು ಸದ್ಯದಲ್ಲೇ ಒಂದು ಟೀಸರ್ ಆಗಿ. ತಯಾರಿ ಹೇಗಿದೆ? ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಮ್ಮದು ಬಜೆಟ್ ಎಲ್ಲ ರೆಡಿ ಇದೆ. ರೆಡಿ ಇದೆ. ಏನು ಹಾಕ್ಕೊಂಡಿದ್ರಿ ಪ್ರೊಡ್ಯೂಸರ್ ಬಜೆಟ್? ಎಷ್ಟು ಇವಾಗ 1.5 ಕೋಟಿ ಅಂತ ಹೇಳಿದ್ದಾರೆ. ಹೆಚ್ಚಾದರೂ ಆಗ್ಬೋದು, ಕಡಿಮೆ ಆದರೂ ಆಗ್ಬೋದು. ಅವ್ರ ಮೇಲೆ ಡೈರೆಕ್ಟರ್ ಮೇಲೆ ಡಿಪೆಂಡು. ತಾವೇನು ಬಿಸ್ನೆಸ್ ಮಾಡೋದು? ನಮ್ಮದು ಸ್ವಂತ ಬ್ರೆಡ್ ಫ್ಯಾಕ್ಟ್ರಿ ಇದೆ. ಬ್ರೆಡ್ ಫ್ಯಾಕ್ಟ್ರಿ. ನೀವೇ ನಾವು 10 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮೇಡಮ್. ಫಸ್ಟ್ ಸಿನಿಮಾಗೆ ಇವ್ರು ಡೈರೆಕ್ಟರ್ ಆಗಿದ್ರು. ಸಿನಿಮಾ ಮಾಡಿಲ್ಲ, ಇನ್ನ ಪ್ಲ್ಯಾನ್ ಮಾಡ್ತಾ ಇರೋದು 10 ವರ್ಷದಿಂದನೂ. 10 ವರ್ಷದಿಂದನೂ ಪ್ಲಾನ್ ಮಾಡ್ತಾ ಇದ್ದೀರಾ? ಇಲ್ಲ 10 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವ್ರದ್ದೊಂದು ಸ್ಕ್ರಿಪ್ಟ್ ಇದೆ. ನನ್ನ ತಮ್ಮ ಇವನೇ ಹೀರೋ ಆಗಿ ಮಾಡಬೇಕಾಯ್ತು ಫಸ್ಟ್ ಸಿನಿಮಾಗೆ. ಇವಾಗ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟ್ ಓಕೆ ಆಗಿಲ್ಲ ಅಂದರೆ ಯಾವ ಸಿನಿಮಾನೂ ನಾನು ಓಕೆ ಮಾಡೋದು ಇಲ್ಲ. ಈ ಸ್ಕ್ರಿಪ್ಟ್ ಓಕೆ ಆಗಿರೋದಕ್ಕೇ ಮೂವ್ ಮಾಡ್ತಾ ಇದ್ದೀವಿ. ಅಲ್ಲಿ ಈಗ 10 ವರ್ಷದಿಂದ ಪ್ಲಾನ್ ಮಾಡ್ಕೊಂಡು ನೀವು ಹೀರೋ ಆಗಬೇಕು ಅನ್ಸಿಲ್ವೇನ್ರಿ? ಇಲ್ಲ ಸರ್, ಹೀರೋ ಆಗಬೇಕು ಅಂತ ಹಂಗಿಲ್ಲ. ಮತ್ತೆ ಪ್ರೊಡ್ಯೂಸರ್ ಆಗಿರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದೇ ಇರೋದು. ಅದರಲ್ಲೇ ಸಂಪಾದನೆ ಮಾಡಿ ಹಾಕ್ಬೇಕು ಅಂತ ಏನಿಲ್ಲ ಮೇಡಮ್. ಇಲ್ಲ, ಬೇರೆ ಬಿಸ್ನೆಸ್ಗಳು ಇದೆ ಸದ್ಯಕ್ಕೆ. ಗೊತ್ತಿದೆ ಸರ್. ಇವಾಗ ಸಂಪಿಗೆಯಲ್ಲಿ ನಿಮ್ಮ ಪೋರ್ಷನ್ ಇದೆಯಾ ಸರ್? ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂತ ಏನು ಪ್ಲಾನ್ ಇಲ್ಲ ನಮಗೆ. ಸಿನಿಮಾ ಮಾಡಬೇಕು ಅಂತ ಮಾಡ್ತಾ ಇರೋದು. ಅದು ನಾವು ಮಾಡ್ಕೋತೀವಿ ಸರ್.
ನಿಮ್ಮ ಸಹಕಾರ ಇರೋದ್ರಿಂದನೇ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದ್ದೀನಿ. ನಿಮ್ಮ ಪೋಷನ್ ಏನಾದರೂ ಇದೆಯಾ ಸಂಪಿಗೆಯಲ್ಲಿ? ನೀವೇನಾದ್ರು ಆ್ಯಕ್ಟ್ ಮಾಡ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಆ ಥರ ಸಿಚುವೇಶನ್ ಏನಾನ ಬಂದರೆ ಮಾಡ್ತೀವಿ. ರಿಲೀಸ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಸರ್. ಅವಾಗ ತಿರ್ಗಾ ನಿಮಗೆ ಕರೆದೆ ದಸರಾಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ದು. ದಸರಾಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ. ನೀವು ಡೈಲಾಗ್ ಮಾಸ್ಟರ್ ಆಗ್ಬೋದಿತ್ತು ಸರ್, ಡೈಲಾಗ್ ರೈಟರ್ ಆಗ್ಬೋದಿತ್ತು. ಸರ್ 20 ದಿನಕ್ಕೆ ಶೂಟ್ ಮುಗಿಸ್ತೀವಿ ಅಂತ ಅಲ್ಲಲ್ಲ ಹೇಳಿದ್ರಲ್ಲ, ಬಿಕಾಸ್ ಅಲ್ಲಲ್ಲ ಗೊತ್ತಾಯ್ತು 20 ದಿನಕ್ಕೆ ಏನು ಪ್ಲಾನ್ ಅಂತ ಹೇಳಿದ್ರಲ್ವಾ. ಎಲ್ಲ ಸಬ್ಜೆಕ್ಟ್ನ 20 ದಿನಕ್ಕೆ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಹೊಸಬ್ರಾಗಿ ಬರೋ ಟೈಮಲ್ಲಿ 50 ದಿನ ಶೂಟಿಂಗ್ ಮಾಡಿದ್ರೆ ಒಂದೊಂದು ದಿನಕ್ಕೆ 1 ಲಕ್ಷ ಎಕ್ಸ್ಟ್ರಾ ಬಂತು ಅಂದರೆ ಪ್ರೊಡ್ಯೂಸರ್ನ ನಾವು ಉಳ್ಸೋಕ್ಕಾಗಲ್ಲ ಸರ್. ಬಿಕಾಸ್ ನಾವೇನು ಮಾಡ್ತೀವಿ, ರಿಹರ್ಸಲ್ ಮಾಡಿಕೊಂಡು ಹೊಸ ಟೀಮ್ ಅವ್ರು ಏನಿದ್ದಾರೆ ಎಲ್ಲರೂ ಫಸ್ಟ್ 1.5 ಮಂತಿಂದ ರಿಹರ್ಸಲ್ ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ ಆಗಿ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಅಲ್ಲೇ ಉಳ್ಕೊಂಡು ಒಂದು ಶೆಡ್ಯೂಲ್ 20 ಡೇಸಲ್ಲಿ ಮುಗಿಸ್ಕೊಂಡು ಚಿಕ್ಕ ಪುಟ್ಟ ಪ್ಯಾಚಸ್ ವರ್ಕ್ ಇತ್ತು ಅಂದರೆ ಮತ್ತೊಂದು 5 ಡೇಸ್ ಅದನ್ನ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ವೆದರ್ ನಮ್ಮ ಕೈಲಿ ಇರಲ್ಲ. ನಿಮಗೆ ಗೊತ್ತು, ಇವಾಗ ಮಳೆ ಬಂದಿದ್ರೆ ನಾವು ವಿಡಿಯೋ ಮಾಡೋಕೆ ಇವಾಗ ಇಷ್ಟು ಚೆನ್ನಾಗಿ ಮಾಡೋಕೆ ಆಗ್ತಿರ್ಲಿಲ್ಲ. ನಿಮಗೂ ತೊಂದರೆ ಆಗಿರೋದು, ನಮಗೂ ತೊಂದರೆ ಆಗಿರೋದು. ಅವ್ರಿಗೆ ಪೇಮೆಂಟ್ ಎಲ್ಲ ಕೊಡಬೇಕಾಗುತ್ತೆ. ಬಿಕಾಸ್ ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಶೆಡ್ಯೂಲ್ ಇಷ್ಟಲ್ಲಿ ಮುಗಿಸ್ಬೋದು. ಇದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅಂತ ನೆಕ್ಸ್ಟ್ ಎಲ್ಲ ಸಿನಿಮಾನ 20 ದಿನದಲ್ಲೇ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ. ಅದರದೇ ಆದ ಬಜೆಟ್ ಕೊಟ್ಟಾಗ, ಅದರದೇ ಆದ ಆರ್ಟಿಸ್ಟ್ಗಳು ಬಂದಾಗ ಅದೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನಮ್ಮ ಫಸ್ಟ್ ಸ್ಟೆಪ್ಪಿಗೆ ಏನು ಬೇಕಾದ್ ಮಾಡಿದ್ದೀವಿ ಸರ್. ಜೊತೆಗೆ ಇವಾಗ ಸರ್ ಯಾವಾಗಿಂದ ಶೂಟಿಂಗ್? ಸರ್ ಶೂಟಿಂಗ್ ಆಲ್ಮೋಸ್ಟ್ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಹೋಗ್ತೀವಿ. ವರ್ಧನ್ ಅವರೇ, ನೀವು ಹಿಂದೆ ಒಂದು ವಿಡಿಯೋ ಮಾಡಿದ್ವಿ, ಅಂದರೆ ಚಾಮುಂಡೇಶ್ವರಿ ಮೈಸೂರಲ್ಲಿ ಇದ್ದಾರೆ, ಮೇಡಮ್ ಅಂದರೆ ಹೇಳಿ. ಒಬ್ಬರು ಚಾಮುಂಡೇಶ್ವರಿ ಇದ್ದಾರೆ ಅಂತ ಹೇಳಿ, ಸಂಪಿಗೆ ಚಾಮುಂಡೇಶ್ವರಿಗೆ ಇಷ್ಟ. ಯಾಕೆ ನಿಮಗೆ ಆರ್ ಆರ್ ನಗರ ಚಾಮುಂಡೇಶ್ವರಿ ಸಿಗ್ಲಿಲ್ವಾ ಅಲ್ಲಿ ಮುಹೂರ್ತ ಮಾಡೋಕ್ಕೆ? ಮೇಡಮ್ ಒಂದು ಸೆಕೆಂಡ್, ಇವಾಗ ನೀವು ಹೇಳಿದ್ರಲ್ವಾ, ನಾವು ನಿನ್ನೆ ಆ ವಿಚಾರಕ್ಕೆ ನಾನು ಏನು ಪೂಜೆ ಮಾಡ್ತೀನಲ್ಲ, ಡೆಫಿನೆಟ್ಲಿ ಇವಾಗ ನನಗೆ ಅವ್ರಂದ್ರೆ ತುಂಬ ಇಷ್ಟ. ಬಿಕಾಸ್ ತಾಯಿನ ನಾವು ಚಾಮುಂಡೇಶ್ವರಿಗೆ ಹೋಲಿಸ್ಬೋದು, ಎಲ್ರು ಯಾರಿಗಾದ್ರೂ ಹೋಲಿಸ್ಬೋದು. ನಮ್ಮ ತಾಯಿನ ನಾವು ಯಾರಿಗೂ ಹೋಲಿಸಿದ್ರು ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಬಿಕಾಸ್ ಆ ವಿಚಾರಕ್ಕೆ ನಾನು ಹೋಗ್ಬಿಟ್ಟು ಅವ್ರ ಅಣ್ಣ ಹತ್ರ, ದಿನಕರಣ್ಣ ಅವ್ರು ಆ್ಯಕ್ಚುಲಿ ಕ್ಲಾಪ್ ಮಾಡೋಕ್ಕೆ ಬರಬೇಕಾಗಿತ್ತು. ಅಣ್ಣ ಹತ್ರ ಕೇಳಿದೆ, ಸಿಚುವೇಶನ್ ಸರಿ ಇಲ್ಲ ಚಿನ್ನ, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನೆನ್ನೆ ಮನೆಗೆ ಹೋಗಿ ಅಣ್ಣನಿಗೆ ಇನ್ವಿಟೇಷನ್ ಕೊಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ಮಾಡಿ 1 ಅವರ್ ಕೂತ್ಕೊಂಡು ಮಾತಾಡಿಸಿ, ನೆಕ್ಸ್ಟ್ ಸಿನಿಮಾ ಏನು ಪ್ಲಾನ್ ಮಾಡ್ತಿದ್ದೀರಾ, ಏನು ಎತ್ತ, ಅದು ರಿಲೀಸಿಗೆ ಚೆನ್ನಾಗಿ ಬನ್ನಿ, ಇವಾಗ ನೀವು ಮಾಡ್ಕೊಂಡು ಬನ್ನಿ, ರಿಲೀಸಿಗೆ ನಾನು ದರ್ಶನ್ ಅವರು ಎಲ್ಲರೂ ಬಂದು ನಿಂತ್ಕೋತೀವಿ ಅಂತ ನೆನ್ನೆ ದಿನಕರಣ ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ರಿವೀಲ್ ಮಾಡಂಗಿರಲಿಲ್ಲ. ಬಿಕಾಸ್ ನೀವು ಇವಾಗ ಹೇಳಿದ್ರಲ್ಲ ಚಾಮುಂಡೇಶ್ವರಿ ಅಂತ ಹೇಳಿದ್ರಿ ಅಂತ. ಬಿಕಾಸ್ ನಮ್ಮ ತಾಯಿನ ಇವಾಗ ನನಗೆ ಅವ್ರ ತಾಯಿ ಸಮಾನ ಅಂತ ಮೇಡಮ್, ನಾನು ಚಾಮುಂಡೇಶ್ವರಿನೂ ಅಂತ ಅನ್ಕೊಂತೀನಿ. ಬಿಕಾಸ್ ಇವಾಗ ದೇವ್ರು ಹೊರ ಕೊಟ್ಟಿಲ್ಲ ಅಂದ್ರೆ ದೇವ್ರನ್ನೇ ಬೈಯೋಂಥ ಕ್ಯಾಟಗರಿ. ನಮ್ಗೆ ಅವ್ರು ಹೊರ ಕೊಟ್ಟಿದ್ದಾರೆ. ಬಿಕಾಸ್ ಇವ್ ನೋಡಿ, ಇವಾಗ ಇಷ್ಟು ಜನ ಇವಾಗ ಎಲ್ಲೋ ಒಂದು ಕಡೆ ಅಣ್ಣಂದ್ರೆಲ್ಲ ಬಂದಿದಾರಲ್ಲ, ಅದು ದರ್ಶನ್ ಸರ್ ನನಗೆ ಕೊಟ್ಟಿರೋ ಭಿಕ್ಷೆ. ಬಿಕಾಸ್ ಅವ್ರು ಬಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಎಲ್ಲೋ ಒಂದು ಯಾವುದೋ ಒಂದು ಡಿಸ್ಟಿಕಲ್ಲಿ ಅಥವಾ ತಾಲೂಕಲ್ಲಿ ಹೋದಾಗ ಒಂದು 100 ಜನ ಬಂದು ನನಗೆ ಸಿನಿಮಾ ನೋಡ್ತಾರೆ ಅಂದರೆ, ಫಸ್ಟ್ ಜನಗಳು ಬಂದು ನೋಡ್ತಾರೆ ಅಂದರೆ, ಇವಾಗ ಒಂದು ಕಂಟೆಂಟ್ ವೈಸು ರುದ್ರಣ್ಣ ಅವ್ರದ್ದು ಅಥವಾ ಗಿರಿಯಣ್ಣ ಅವ್ರದ್ದು ಕಾಂಟ್ಯಾಕ್ಟ್ಸ್ ಅವ್ರದ್ದು ಸಬ್ಜೆಕ್ಟ್ ವೈಸ್ ಆದರೆ, ನನಗೇನಾದರೂ ಆ ಥರ ಇದೆ ಅಂತಂದರೆ ದರ್ಶನ್ ಸರ್ ಹಾಕಿರೋ ಭಿಕ್ಷೆ. ಅವ್ರ ಅಭಿಮಾನಿಗಳ, ನಾನು ಒಬ್ಬ ಡೈ ಹಾರ್ಟ್ ಫ್ಯಾನ್ ಆಗಿರೋದ್ರಿಂದ ಅವ್ರ ಅಭಿಮಾನಿಗಳು ಹಾಕುವಂಥ ಭಿಕ್ಷೆ ಮೇಡಮ್. ಆ ಜೀವ ಇರೋವರೆಗೂ ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಜಟಿಲ ಕಾನನದ ಕುಟಿಲ ತ್ವರೆಯಾಗಿ ಜರಿಯಾಗಿ ಕೊನೆಗೆ ಕಡಲಿನ ಮೊರತದ ಜೋಗುಳವಾಗಿ ಮಾರ್ಪಾಡಾಗುವ ಪರಿಯೇ ಚಂದ. ಆ ಚಂದದ ಚಂದಿರನ ಪ್ರತಿಬಿಂಬನೇ ನನ್ನ ಸಂಪಿಗೆ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಪಾತ್ರ ಸರ್? ಏನು ಪಾತ್ರ? ಹೀರೋ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮೇಡಮ್. ಬಿಟ್ಟಿಲ್ಲ ಮೇಡಮ್, ಪರ್ಮಿಷನ್ ತಗೊಂಡು ಮಾಡಬೇಕು. ಇದು ನನ್ನ ಪ್ಯಾಷನಿಗೆ ಮಾಡ್ತಾ ಇರೋದು. ಸುಮಾರು ಚಿಕ್ಕವರಿದ್ದಾಗಿದ್ದನು ನನಗೊಂದು ಆಸೆ ಅನ್ನೋದಿತ್ತು, ಬಟ್ ನನಗೊಂದು ಬೇಸಿಕ್ ಅನ್ನೋದು ಇರಲಿಲ್ಲ. ಸೊ ನನ್ನ ಇಲಾಖೆ ನನಗೀಗೆಲ್ಲ ನನ್ನ ಬೇಸಿಕ್ ಕೊಟ್ಟಿದೆ. ಸೊ ಹಂಗಾಗಿ ನನಗೆ ಪ್ಯಾಷನ್ ಕಡೆಗೆ ನಂಗೆ ಸ್ಪೇಸ್ ಸಿಕ್ಕಿದೆ ನನ್ನ ವೃತ್ತಿ ಜೀವನದಲ್ಲಿ. ಆ ಸ್ಪೇಸ್ನ ಸಿನಿಮಾ ಕಡೆಗೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಒಂದು ಮುಖ್ಯವಾದ ಪಾತ್ರ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿ ಆಯಿತು. ಇಲ್ಲಿರೋ ನಮ್ಮ ಗಿರಿಯಣ್ಣ ಆಗಿರ್ಬೋದು, ನಮ್ಮ ಗುರುಗಳು, ಅವ್ರಿಗೂ ಒಳ್ಳೇದಾಗಲಿ, ನಮ್ಮ ರುದ್ರಣ್ಣ ಆಗಿರಲಿ ಆ್ಯಂಡ್ ನಮ್ಮ ವರ್ಧನ್ ಸರ್ ಆಗಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಭಾಳಷ್ಟು ಸ್ಕ್ರಿಪ್ಟ್ಗಳಲ್ಲಿ ಕೂತಿದ್ದೀವಿ ನಾನು, ಗಿರಿಯಣ್ಣ ಎಲ್ಲ. ಭಾಳ ವರ್ಷದ ಕನಸಿದು ಇವತ್ತು ಮನಸ್ಸಾಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರುದ್ರಕುಮಾರ್ ಅವರೇ, ನಾಯಕ ನಟರಾದಂಥ ವರ್ಧನ್ ಅವರೇ, ಹಾಗೂ ನಿರ್ದೇಶಕರಾದಂಥ ಸಹೋದರ ಗಿರಿಗೌಡ್ರೆ, ಇವತ್ತೇನು ಹೊಸ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಕನ್ನಡಿಗರಿಗೆ ಕೊಡಬೇಕು ಅಂತಕ್ಕಂಥ ನಿಮ್ಮ ಉದ್ದೇಶ ಏನಿದೆ ಅದು ಯಶಸ್ವಿಯಾಗಲಿ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅನೇಕ ದೊಡ್ಡ ಬಜೆಟ್ನ ಸಿನಿಮಾಗಳಿಗೂ ಸಹ ಎಲ್ಲೋ ಒಂದು ಕಡೆ ನಮ್ಮ ಜನ ಹೋಗಿ ನೋಡ್ತಿಲ್ಲ ಅಂತಕ್ಕಂಥ ಕೊರಗಿದೆ. ಆದರೆ ನಾನು ಹೇಳಲಿಕ್ಕೆ ಏನಪ್ಪ ಇಷ್ಟಪಡ್ತೀನಿ ಅಂದರೆ, ಒಳ್ಳೆಯ ಸಿನಿಮಾವನ್ನು, ಒಳ್ಳೆಯ ಕತೆ ಇರತಕ್ಕಂಥ ಸಿನಿಮಾವನ್ನು ಕನ್ನಡಿಗರು ಯಾವತ್ತೂ ಸೋಲಿಸಲಿಲ್ಲ. ಅದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆಯ ಕತೆಗಳನ್ನು ಹೊತ್ತು ಬರಲಿ.
ಹೊಸ ಹೊಸ ನಿರ್ದೇಶಕರು, ಹೊಸ ಹೊಸ ನಾಯಕ ನಟರುಗಳು ಕನ್ನಡ ಚಿತ್ರರಂಗಕ್ಕೆ ಅವಶ್ಯಕವಾಗಿ ಬೇಕಾಗಿದೆ. ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಒಳ್ಳೊಳ್ಳೆಯ ಕಥೆಯನ್ನು ಇಟ್ಕೊಂಡಿರ್ತಕ್ಕಂಥ ಅನೇಕ ಕಥೆಗಾರರಿದ್ದಾರೆ. ಅವರೆಲ್ಲರನ್ನ ಹುಡುಕಿ ತರುವಂಥ ಕೆಲಸವನ್ನು ಕನ್ನಡ ಚಿತ್ರರಂಗ ಮಾಡಬೇಕು. ಏನು ಮುಂದುವರಿದ ನಾಯಕ ನಟರುಗಳೇನಿದ್ದಾರೆ ಅವರೆಲ್ಲರೂ ಕನ್ನಡ ಚಿತ್ರರಂಗ ಒಂದಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಅವರೆಲ್ಲರೂ ಮಾಡಬೇಕು. ವಿಶೇಷವಾಗಿ ಏನು ಸಂಪಿಗೆ ಚಿತ್ರತಂಡ ಏನಿದೆ ಇವರೆಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ಹಾರೈಸ್ತಾರೆ. ನಿರ್ದೇಶಕನಾಗಬೇಕು ಕನ್ನಡ ಸಿನಿಮಾ ರಂಗದಲ್ಲಿ ಅಂತ ಹಲವಾರು, ಅವನೇ ಹೇಳ್ಕೊಂಡ ಹಾಗೆ ಹಲವಾರು ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದಾನೆ. ತೆರೆ ಹಿಂದೆ ಜಾಸ್ತಿ ಕೆಲಸ ಮಾಡಿ ಇಷ್ಟು ವರ್ಷ ಗಳಿಸ್ಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ನ ಇವಾಗ ಸಂಪಿಗೆ ಮೂಲಕ ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದಾನೆ. ಒಂದೆರಡು ಮಾತು ಆಚೆ ಈಚೆ ಆಗಿರಬಹುದು, ಸ್ವಲ್ಪ ಅವನಿಗೆ ಸ್ಟೇಜ್ ಫಿಯರ್ ಇರೋದ್ರಿಂದ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಏನಾದರೂ ತಪ್ಪು ಮಾತಾಡಿದರೆ. ಬಟ್ ಸ್ಟೇಜ್ ಫಿಯರ್ಗೂ ನಾವು ಕ್ಯಾಮ್ರಾ ಹಿಂದೆ ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ನೆಕ್ಸ್ಟ್ ನೀವು ನಿಮ್ಮ ವಿಮರ್ಶೆಗಳನ್ನ ದಯವಿಟ್ಟು ಸಿನಿಮಾ ನೋಡಾದಮೇಲೆ ನೀಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ವಿಮರ್ಶೆಗಳಿಂದಲೇ ನಾವು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಇಡೋಕ್ಕಾಗೋದು, ಸಿನಿಮಾ ರಂಗದಲ್ಲಿ ಬೆಳೆಯೋಕ್ಕಾಗೋದು, ಮತ್ತೆ ಕನಸು ಕಾಣೋಕ್ಕಾಗೋದೇ ಮಾಧ್ಯಮರಿಂದ. ಯಾಕಂದರೆ ನೀವೆಲ್ಲರೂ ಅಷ್ಟು ಪ್ರೋತ್ಸಾಹನ ಎಲ್ಲ ತರಹ ಕೊಡ್ತಾ ಇರ್ತೀರ. ಯಾವಾಗಲೂ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಅಥವಾ ನಾವು ಎಡವಿದ್ರೆ ನಮಗೆ ಸಾಥ್ ಕೊಡ್ತೀರಾ, ಅಥವಾ ನಾವು ಏನಾದರೂ ಸಾಧಿಸಿದ್ರೆ ನಮಗೆ ಸಾಥ್ ಕೊಡ್ತೀರಾ. ಸೊ ಹಾಗಾಗಿ ಹೀಗೆ ಈ ಒಂದು ಹೊಸ ಪ್ರಯತ್ನಕ್ಕೆ, ಹೊಸ ತಂಡಕ್ಕೆ ನಿಮ್ಮ ಸಾಥ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಹೊಸ ತಂಡ ಆಗಿದ್ರೂ ಕೂಡ ಪ್ರತಿಯೊಬ್ಬರು ಹಲವಾರು ವರ್ಷಗಳದ ಎಕ್ಸ್ಪೀರಿಯನ್ಸನ್ನು ತರ್ತಾ ಇದ್ದಾರೆ ತೆರೆ ಮೇಲೆ ಅಂತಲೇ ಹೇಳ್ಬೋದು. ನಾನು ಇವತ್ತು ಇಲ್ಲಿ ಕೂತ್ಕೊಂಡು ಗಿರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಂಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾನು ಇಷ್ಟು ವರ್ಷ ನೋಡಿರೋದ್ರಿಂದ ಈಶಾನಿ ಅವರ ಮ್ಯೂಸಿಕ್ ವಿಡಿಯೋಸ್ ಆಗಿರಲಿ, ರಾಹುಲ್ ಡಿಟೋ ಮ್ಯೂಸಿಕ್ ವಿಡಿಯೋಸ್ ಆಗಿರಲಿ, ಅಥವಾ ಏನೋ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರೋದಾಗಿರಲಿ, ಪ್ರತಿಯೊಂದನ್ನು ನಾನು ನೋಡಿದ್ದೀನಿ. ಆದರೆ ನಾವೆಲ್ಲರೂ ಅವನಿಗೆ ಹುರಿದುಂಬಿಸ್ತಾ ಇದ್ವಿ, ನೀನು ಆಗಲೇಬೇಕು ಒಂದು ದಿವಸ ಅಂತ. ಬಟ್ ಇವತ್ತು ಅವನ ಕಾಲ ಮೇಲೆ ಅವನೇ ನಿಂತ್ಕೊಂಡು ಎಷ್ಟು ಜನ ತೆಗೆಳಿದ್ರೂ ಅವನು ನಾನು ಸಾಧಿಸಿ ತೋರಿಸ್ತೀನಿ ಅಂತ ಇವತ್ತು ನಿಮ್ಮ ಮುಂದೆ ಬಂದಿಯೇನೆ ಇಷ್ಟು ಜನ ಮಾಧ್ಯಮದವ್ರನ್ನ ನಾನು ನೋಡಿದಾಗ ಇವತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗೆ ತುಂಬಾ ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಆಗ್ತಿದೆ. ಈಸ್ ಕಮ್ ದಿಸ್ ಫಾರ್ ಇನ್ ಲೈಫ್ ಆ್ಯಂಡ್ ಹೀಲ್ ರೀಚ್ ಮಚ್ ಮೋರ್ ಹೈಟ್ಸ್ ಅಂತ ಹೇಳ್ಬೋದು. ಹಾಗೆ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇನ್ನೂ ಹೆಚ್ಚು ಹೊಸ ಕಾನ್ಸೆಪ್ಟ್ಗಳನ್ನ ಕನ್ನಡ ಸಿನಿಮಾ ರಂಗಕ್ಕೆ ತೊಗೊಂಡ್ಬನ್ನಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನೀವಾಗ ನಾವೇ ಬೆಂಗಳೂರು ನಾವು ಹೇಳಿದಾಗೆ ಕಾಸ್ಮೋಪಾಲಿಟನ್ ಸಿಟಿ ಆಗಿರ್ಬೋದು, ಪ್ರತಿಯೊಂದು ಭಾಷೆನೂ ಇಲ್ಲಿ ರಿಲೀಸ್ ಆಗುತ್ತೆ. ಬೇರೆ ಬೇರೆ ಭಾಷೆಗಳನ್ನ ಹೋಗಿ ನಾವು ತುಂಬಾ ಪ್ರೋತ್ಸಾಹಿಸ್ತಾ ಇರ್ತೀವಿ. ಆದರೆ ನಮ್ಮದೇ ಆದ ಭಾಷೆಯಲ್ಲಿ, ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಬಂದಾಗ ಅದನ್ನು ಥಿಯೇಟರ್ಗೆ ಹೋಗಿ ನಾವು ಸಪೋರ್ಟ್ ಮಾಡೋದೇ ಇಲ್ಲ ಯಾವತ್ತೂ. ಸೊ ದಯವಿಟ್ಟು ಹೊಸ ಕಲಾವಿದರಿಗೆ, ಹೊಸ ಕಾನ್ಸೆಪ್ಟ್ಗಳಿಗೆ ಜನರು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ವಿನಂತಿ ಅಷ್ಟೆ. ಯಾಕಂದರೆ ಈಗ ಬೇರೆ ಇಂಡಸ್ಟ್ರೀಲಿ ಎಷ್ಟು ಒಗ್ಗಟ್ಟಿದೆ, ಅವರು ಎಷ್ಟು ಮುಂದುವರಿತಾ ಇದ್ದಾರೆ. ಹೌದು, ನಾವು ಮುಂದುವರಿತಾ ಇದ್ದೀವಿ, ಸರಿ, ಕರೆಕ್ಟ್. ಆದರೆ ದೊಡ್ಡವರು ಸಿನಿಮಾ ಮಾಡಿದಾಗ ಮಾತ್ರ ಎಲ್ಲೋ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ವರ್ಲ್ಡ್ ವೈಡ್ ಹೆಸರು ಮಾಡ್ತೀವಿ. ಸಣ್ಣ ಮಟ್ಟದಲ್ಲಿ ಸಿನಿಮಾ ಮಾಡಿದಾಗ ಅದರಲ್ಲಿ ದೊಡ್ಡ ಆ್ಯಕ್ಟರ್ಸ್ ಇದ್ದರೆ ಹೆಸರು ಮಾಡ್ತವೆ. ಬಟ್ ಸ್ಮಾಲ್ ಬಜೆಟ್ ಇಟ್ಕೊಂಡು ನ್ಯೂ ಕಮರ್ಸ್ ಸಿನಿಮಾ ಮಾಡಿದಾಗ ನಾವು ಕ್ಯಾರೆ ಅನ್ನಲ್ಲ. ಸೊ ಈ ಸ್ವಭಾವನ ನಾವು ಸ್ವಲ್ಪ ನಮ್ಮಲ್ಲಿ ನಾವು ಬದಲಾಯಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿನೂ ಆಲ್ರೆಡಿ ವರ್ಲ್ಡ್ ವೈಡ್ ರೆಕಗ್ನಿಷನ್ ಸಿಕ್ಕಿದೆ. ಬಟ್ ಸಣ್ಣ ಸಿನಿಮಾಗಳಿಗೂ ಅಂಥ ದೊರಕಬೇಕಾಗಿರೋಂತಹ ರೆಕಗ್ನಿಷನ್ ಸಿಗತ್ತೆ ಅಂತ ಒಂದು ಆಸೆ ಅಷ್ಟೇ. 3 ವರ್ಷ ಆಗಿದೆ ನಮ್ಮ ಭೇಟಿ ಆಗಿರೋದು. ಆ್ಯಕ್ಚುಲಿ ಸಾನಿಯಾ ಅವರು ನಾವು ಫಸ್ಟ್ ಮೀಟ್ ಮಾಡಿರೋದು, ದೀಪಾ ಅಮ್ಮ ಮತ್ತು ಎಲ್ಲರೂ ಮೀಟ್ ಮಾಡಿದ. ಅವ್ರು ಫಸ್ಟ್ ಮೀಟ್ ಆದಮೇಲೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಗಿರಿಗೌಡ ಅವ್ರನ್ನ ಅಂತ. ಸೊ ಈ 3 ವರ್ಷದಲ್ಲಿ ನಾವಿಬ್ಬರು ತುಂಬ ನನ್ನ ತಮ್ಮ ಥರ ಇದ್ದಾನೆ. ಆ್ಯಂಡ್ ನಾವು ಇಬ್ಬರು ತುಂಬ ಕ್ಲೋಸ್ ಆಗಿದ್ದೀವಿ. ಆ್ಯಂಡ್ ಮ್ಯೂಸಿಕ್ ವಿಡಿಯೋಸು ಇದೆಲ್ಲ ವರ್ಕ್ ಮಾಡಿದ್ದೀವಿ. ಸಖತ್ತಾಗಿ ಡೈರೆಕ್ಟ್ ಮಾಡ್ತಾರೆ.
ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇವಾಗ ಈ ಸಂಪಿಗೆ ಅಂತ ಈ ಮೂವಿ ನೋಡೋದು ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಇದು ಒಂದು ಕನ್ನಡ ಮೂವಿ ರಿಲೀಸ್ ಆಗುತ್ತೆ, ಅವನು ಡೈರೆಕ್ಟ್ ಮಾಡ್ತಾನೆ, ಅದರಿಂದ ನನಗೆ ತುಂಬ ಖುಷಿ ಆಗ್ತಿದೆ. ನಾವು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಗೆಸ್ಟು. ಸಂಪಿಗೆ ಸಿನಿಮಾಗೆ ನಾವೆಲ್ಲರ ಕಡೆಯಿಂದ ಆಲ್ ದ ಬೆಸ್ಟು. ಒಳ್ಳೆದಾಗ್ಲಿ. ಸಂಪಿಗೆ ಸಿನಿಮಾಗೆ ತುಂಬಾ ಕಷ್ಟಪಟ್ಟು ಪ್ರತಿಯೊಬ್ಬರು ತುಂಬಾ ಕಷ್ಟಪಟ್ಟು ತುಂಬಾ ವರ್ಷಗಳ ಫಲ, ತುಂಬಾ ವರ್ಷಗಳ ಕಷ್ಟ ಇವತ್ತು ಫಲ ಸಿಕ್ಕಿದೆ ಅಲ್ವಾ? ರಿಲೀಸ್ ಆದ್ಮೇಲೆ ಹೇಳೋಣ. ಥ್ಯಾಂಕ್ ಯು.